ಭಕ್ತ ಕನಕದಾಸ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರಿ ರಜಾ ಕೂಡ ಕನಕದಾಸರು ಹಾವೇರಿ ಜಿಲ್ಲೆ ಆಮೇಲೆ ಕಾಗಿನಲ್ಲಿ ಅವರ ಕರ್ಮಭೂಮಿ. ಅವರು ಕಾವ್ಯ, ಕೀರ್ತನೆಗಳು, ಮೂಂಡಿಗೆ ರಚನೆ ಮಾಡಿದ್ರು. ಅವರು ಬರೀ ಸಂತರಷ್ಟೇ ಅಲ್ಲ, ಭಕ್ತರಷ್ಟೇ ಅಲ್ಲ, ಅವರು ದಾರ್ಶನಿಕರೂ ಆಗಿದ್ರು, ಜೊತೆಗೆ ಸಮಾಜ ಸುಧಾರಕರೂ ಆಗಿದ್ರು, ವಿಶ್ವಮಾನವರೂ ಆಗಿದ್ರು. ಆಚರಣೆ ಮಾಡ್ತಾ ಇದ್ದೀವಿ. ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಈ ನಾಡಿನ ಎಲ್ಲ ಜನರಿಗೆ ಕೋರ್ತೇನೆ. ಕನ್ಫ್ಯೂಸ್ ಮಾಡಬೇಡಿ. ನೀವಲ್ಲ, ನೀವೇ ಕನ್ಫ್ಯೂಸ್ ಮಾಡೋದು. ಇದು ಟ್ಯಾಕ್ಸ್ ಕಟ್ಟದೇ ಇಲ್ದಿದ್ದವ್ರ ಕಾರ್ಡ್ ಕೂಡ ರದ್ದಾಗ್ತಿದೆ ಅಂತ ಜನ ಯಾರು ಹೇಳಿದವರು? ಅಂತವ್ರಿಗೆ ನಾವು ಯಾರಿಗೂ ಕೂಡ ಅನರ್ಹರು ಇದಾರ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರು ಕೊಡಬೇಕು ಅಲ್ವಾ? ಬಡವರು ಕೊಡಬೇಕಲ್ಲ. ಹೌದೌದು ಅಂತ ನನ್ ಜೊತೆ ಹೇಳ್ತೀರಿ, ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳೋದು ತೋರಿಸ್ಬಿಡ್ತೀರಿ. ಅಲ್ಲೇ ಆಯ್ತಮ್ಮ, ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರೋದು. ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು? ಯಾರ್ರಿ ಅನ್ನಭಾಗ್ಯ ಕೊಟ್ಟವರು? ಬಿಜೆಪಿ ಅವ್ರು ಕೊಟ್ಟಿದ್ರ? ಯಾವಲ್ಲ ಅವರು ಬಿಜೆಪಿ ಅವ್ರು ಕೊಟ್ಟಿದ್ರ ಅನ್ನಭಾಗ್ಯ? ಬೇರೆ ಜೆಡಿಎಸ್ನವ್ರು ಮಾಡಿದ್ರ? ನಾನ್ ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು, ಮುಖ್ಯಮಂತ್ರಿ ಆಗಿರುವಾಗ. 2013-2018 ನಾನು 17ರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು, ₹1 ಅಕ್ಕಿ ಕೊಡ್ತಿದ್ದೆ. ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ. ಇದನ್ನ ಮಾಡಿದ್ರ ಬಿಜೆಪಿ ಅವ್ರು ಮಾಡಿದ್ರ? ಈಗ ಮಾತಾಡ್ತಾರೆ ಅಷ್ಟೇ. ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ? ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು? ಗುಜರಾತ್ನಲ್ಲಿ ಮಾಡಿದ್ರ? ಮಧ್ಯಪ್ರದೇಶದಲ್ಲಿ ಮಾಡಿದ್ರ? ಉತ್ತರ ಪ್ರದೇಶದಲ್ಲಿ ಮಾಡಿದ್ರ? ಬಿಹಾರ್ನಲ್ಲಿ ಮಾಡಿದ್ರ? ಹರಿಯಾಣದಲ್ಲಿ ಮಾಡಿದ್ರ? ಎಲ್ಲಿ ಮಾಡಿದ್ರು? ಕೇಳಪ್ಪ, ಏಕಾಏಕಿನೂ ಇಲ್ಲ, ಏನೂ ಇಲ್ಲ. ಅರ್ಹರಿಗೆ ತಪ್ಪಿಸಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.